ನಮಸ್ತೆ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 9ನೇ ತರಗತಿ ಗದ್ಯ ಭಾಗ 2 ಬೆಡಗಿನ ತಾಣ ಜಯಪುರ ಶಿವರಾಮ ಕಾರಂತ. ಕೃತಿಕಾರರ ಪರಿಚಯ, ಇವರೇ ಶಿವರಾಮ ಕಾರಂತರು. ಇದಾದ ಮೇಲೆ ಅಭ್ಯಾಸದಲ್ಲಿ ನೋಡೋದಾದರೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ, ಹಾಗೆ 2-3 ವಾಕ್ಯ, 5-6 ವಾಕ್ಯ, ಹಾಗೆ ಸಂದರ್ಭ ಸ್ವಾರಸ್ಯವನ್ನು ವಿವರಿಸಿ, ಬಿಟ್ಟ ಜಾಗ ಮತ್ತು ಹೊಂದಿಸಿ ಬರೆಯಿರಿ. ಇದಾದಮೇಲೆ ಭಾಷಾ ಚಟುವಟಿಕೆಯಲ್ಲಿ ನೋಡೋದಾದರೆ ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರಿಸಿ, ಆಮೇಲೆ ಕೊಟ್ಟಿರೋ ಅನುಸ್ವಾರ ವಿಸರ್ಗ ಸಹಿತ ಅಕ್ಷರಗಳನ್ನು ಗುರುತಿಸಿ, ಹಾಗೆ ಕೊಟ್ಟಿರೋ ಪದಗಳನ್ನು ಅನುನಾಸಿಕ ಅಕ್ಷರಗಳನ್ನು ಗುರುತಿಸಿ ಬರೆಯಿರಿ. ಅದಾದಮೇಲೆ ಪ್ರಬಂಧ, ಜನಸಂಖ್ಯೆ, ನಿರುದ್ಯೋಗ. ಬೆಳಗಿನ ತಾಣ ಜಯಪುರ. ಕೃತಿಕಾರರ ಪರಿಚಯ. ಕವಿಯ ಹೆಸರು ಶಿವರಾಮ ಕಾರಂತ. ಇವರ ಜನನ 1902ರಲ್ಲಿ ಉಡುಪಿ ಜಿಲ್ಲೆಯ ಕೋಟದಲ್ಲಿ ಜನಿಸಿದರು. ಇವರ ಕಾದಂಬರಿಗಳು ಚೋಮನದುಡಿ, ಮರಳಿ ಮಣ್ಣಿಗೆ, ಬೆಟ್ಟದ ಜೀವ, ಅಳಿದ ಮೇಲೆ, ಮೂಕಜ್ಜಿಯ ಕನಸುಗಳು. ಕಥಾ ಸಂಕಲನಗಳು ಹಸಿವು, ಹಾವು, ಕವಿ, ಕರ್ಮ. ಕವನ ಸಂಕಲನಗಳು ರಾಷ್ಟ್ರಗೀತ, ಸುಧಾಕರ, ಸೀಳ್ಗವನಗಳು. ಪ್ರಶಸ್ತಿಗಳು ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ ಜ್ಞಾನಪೀಠ ಪ್ರಶಸ್ತಿ, ಯಕ್ಷಗಾನ ಬಯಲಾಟ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಮೈಮನಗಳ ಸುಳಿಯಲ್ಲಿ ಕೃತಿಗೆ ಪಂಪ ಪ್ರಶಸ್ತಿ ದೊರೆತಿದೆ. ಅಭ್ಯಾಸ. ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ರೈಗಳ ಮನೆ ಎಂಥ ಪ್ರದೇಶದಲ್ಲಿತ್ತು? ರೈಗಳ ಮನೆ 4 ಸುತ್ತಲೂ ಉಸುಬು ಹರಡಿದ್ದ ಮರುಭೂಮಿಯಲ್ಲಿತ್ತು. ಲೇಖಕರಿಗೆ ಜಯಪುರದ ಮನೆಗಳ ಮೇಲೆ ಮೋಹವೇಕೆ? ಜಯಪುರದ ಮನೆಗಳು ದೇಶಿ ವಾಸ್ತು ರಚನೆಯಿಂದ ಶೋಭಿಸುತ್ತಿದ್ದವು, ಹಾಗೂ ಒಂದೊಂದು ಮನೆಯು ಒಂದೊಂದು ಶೈಲಿಯನ್ನು ಹೊಂದಿದ್ದರಿಂದ ಲೇಖಕರು ಮೋಹಕಗೊಂಡರು. ಜಯಪುರದ ಜನರಿಗೆ ಯಾವ ಯಾವ ಬಣ್ಣಗಳು ಇಷ್ಟ? ಜಯಪುರದ ಜನರಿಗೆ ಕೆಂಪು, ಕಿತ್ತಳೆ, ಹಳದಿ ಬಣ್ಣಗಳೆಂದರೆ ತುಂಬ ಇಷ್ಟ. ಜಯಪುರದ ಪೂರ್ವದ ರಾಜಧಾನಿ ಯಾವುದು? ಜಯಪುರದ ಪೂರ್ವದ ರಾಜಧಾನಿ ಅಂಬೇರ. ಲೇಖಕರಿಗಿದ್ದ ಹಂಬಲವೇನು? ಜಯಪುರದಲ್ಲಿನ ಜಾನಪದ ನೃತ್ಯಗಳನ್ನು ನೋಡಬೇಕೆಂದು ಹಂಬಲ ಲೇಖಕರಿಗಿತ್ತು. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಜಯಪುರದ ಬೀದಿ ಹಾಗೂ ಮನೆಗಳ ಸೌಂದರ್ಯವನ್ನು ವರ್ಣಿಸಿ. 1 ಶತಮಾನದ ಹಿಂದೆ ಆ ನಗರದ ಬೀದಿಗಳು ನಿರ್ಮಾಣವಾಗಿದ್ದವರು ಬಹಳ ಅಗಲವಾದ ಬೀದಿಗಳು ಹಾಗೂ ನೇರವಾದವುಗಳು. ಅಲ್ಲಿನ ಅಂಗಡಿ ಮನೆಗಳ ದೇಶಿ ವಾಸ್ತು ರಚನೆ ಚೆನ್ನಾಗಿ ಶೋಭಿಸುತ್ತವೆ. ಇಲ್ಲಿನ ಒಂದೊಂದು ಮನೆಯು ಒಂದೊಂದು ಶೈಲಿಯನ್ನು ಹೊಂದಿದ್ದು ದೇಶದ್ದು ಹಾಗೆ ಕಾಣಿಸುವುದಿಲ್ಲ. ಮುಖ್ಯ ಬೀದಿಗಳು ಸಂಧಿಸುವುದಿಲ್ಲ. ಸುಂದರವಾದ ಚೌಕಗಳಿವೆ. ಕೆಲವೊಂದು ಕಡೆಗಳಲ್ಲಿ ಭವ್ಯವಾದ ಮಹಾದ್ವಾರಗಳಿವೆ. ಲೇಖಕರ ಮೊದಲ ಅಂಬೇರ ಭೇಟಿಗೆ ಇತ್ತೀಚಿನ ಭೇಟಿಗೂ ಯಾವ ವ್ಯತ್ಯಾಸವಿತ್ತು? ಅಂಬೇರ ಜಯಪುರದ ಪೂರ್ವಕಾಲದ ರಾಜಧಾನಿಯಾಗಿತ್ತು. ಹಳೆಯ ಕೋಟೆ, ಅರಮನೆಗಳೆಲ್ಲ ಇಲ್ಲಿವೆ. ಸಂಜೆ ಮುಂಜಾನೆಗಳಲ್ಲಿ ಅಲ್ಲಿಯ ಗುಡ್ಡ, ಬೆಟ್ಟ ಹಾಗೂ ಕಣಿವೆಗಳು ಅಪೂರ್ವ ಮೋಹಕತೆಯನ್ನು ತಾಳುತ್ತಿದ್ದವು. ಹಿಂದೆ ಲೇಖಕರು ಅಲ್ಲಿಗೆ ಹೋದಾಗ ಜನವಸತಿ ಇದ್ದಿರಲಿಲ್ಲ. ಹಲವಾರು ಪ್ರಾಚೀನ ಗುಡಿ ಗೋಪುರಗಳು ಗೂಬೆ ಮನೆಗಳಾಗಿದ್ದವು. ಆದರೆ ಈಗ ಹಾಗಿಲ್ಲ. ಲೇಖಕರು ಇತ್ತೀಚೆಗೆ ಭೇಟಿಯಾದ 100 ಸಿಂಧಿ ಕುಟುಂಬಗಳು ಅಲ್ಲಿ ಮನೆ ಮಾಡಿಕೊಂಡಿದ್ದವು. ಮೀರಾಬಾಯಿ ದೇವಾಲಯದ ಸೌಂದರ್ಯವನ್ನು ವಿವರಿಸಿ. ಅರಮನೆಯ ಆವರಣದ ಹಿಂದಗಡೆ ಇರುವ ತಗ್ಗಿನ ಕಣಿವೆಯ ತಳದಲ್ಲಿ ಮೀರಾಬಾಯಿ ದೇವಾಲಯವಿದೆ. ಮೀರಾಬಾಯಿಯು ಗಿರಿಧರ ನಗರವನ್ನು ಪೂಜಿಸಿದ ಸ್ಥಳವಿದು. ಕಣಿವೆಯ ಕೆಳಗೆ ಹೋಗಿ ಗುಡಿಯನ್ನು ನೋಡಿದರೆ ಅದರ ಸೊಬಗು ಚೆನ್ನಾಗಿ ಕಾಣುತ್ತದೆ. ನಕ್ಷತ್ರಾಕೃತಿಯನ್ನು ತುಂಬಿಕೊಂಡ ಗರ್ಭಗೃಹ, ನವರಂಗಗಳಿವೆ. ಲೇಖಕರು ನೋಡಿದ ಜನಪದ ನೃತ್ಯದ ಸೊಬಗನ್ನು ವಿವರಿಸಿ. 2 ಯವನಸ್ಥರು ಸ್ತ್ರೀಯರ ಉಡುಗೆ ಹುಟ್ಟಿದ್ದರು. ಮಾರವಾಡಿ ಸ್ತ್ರೀಯರಂತೆ ತಲೆಗೆ ಸೆರಗು ಹಾಕಿಕೊಂಡು ಮುಖ ತೋರಿಸದೆ ಕುಣಿಯತೊಡಗಿದರು. ಹೆಮ್ಮಳಕ್ಕೆ ಡೋಲು ತಮಟೆಗಳಿದ್ದವು. ಮುಂಭಾಗದಲ್ಲಿ ಸ್ತ್ರೀ ವೇಷದ ನರ್ತಕರು ಲಾಸ್ಯವಾಸಗಿದ್ದರು. ಅವರ ಕಾಲಿನ ನಡಿಗೆಯಲ್ಲೂ ಕೈಗಳ ಚಲನೆಯಲ್ಲೇ ಜಾಣ್ಮೆ, ಚೆಲುವುಗಳೆರಡೂ ಇದ್ದವು. ಅವರ ಜೊತೆಗೆ 3-4 ಹುಡುಗರು ನಿತ್ಯದ ಉಡುಗೆಯಲ್ಲಿ ಕುಣಿದಾಡಿದರು. ಕೊಟ್ಟಿರೋ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಈ ವಿಭಾಗ. ಜಯಪುರದ ಜನರಿಗೆ ಬಣ್ಣಗಳ ಬಗೆಗೆ ಇರುವ ಮೋಹವನ್ನು ತಿಳಿಸಿ. ಜಯಪುರ ಬಣ್ಣಗಾರರ ತವರೂರು. ಬಣ್ಣ ಹಾಕುವ ಕುಶಲಿಗರು ಆ ಊರಿನಲ್ಲಿ ಬಹಳ ಮಂದಿ ಇದ್ದಾರೆ. ಬಣ್ಣದ ಮೋಹವಿರುವ ಜನರು ಬಹಳ ಇದ್ದಾರೆ. ಗಿಡ ಮರಗಳಿಲ್ಲದ ಸ್ಥಳದಲ್ಲಿ ವಾಸಿಸುವ ಜನರಿಗೆ ಕಣ್ಣಿನ ತಣಿವು ಹೇಗೆ ಬರಬೇಕು? ಹಾಗೆಂದು ಏನು ಇಲ್ಲಿನ ಜನರು, ಅದರಲ್ಲೂ ಹೆಂಗಸರು, ರಂಗುರಂಗಿನ ಲಂಗ, ಪೈಜಾಮ, ಸೀರೆ, ರವಿಕೆ, ಮೇಲುದೆ ತೊಡುವ ಅಭ್ಯಾಸವಾದವರು. ಅದರಲ್ಲೂ ಕೆಂಪು, ಕಿತ್ತಳೆ, ಹಳದಿ ಬಣ್ಣವೆಂದರೆ ಪ್ರಾಣ. ನಿತ್ಯವೂ ಹೋಳಿ ಹುಣ್ಣಿಮೆ ಮಾಡುವವರಂತೆ ಬಣ್ಣದ ಚೆಲ್ಲಾಟ. ಅವರ ಬಟ್ಟೆಗಳಲ್ಲಿ ಗಂಡಸರೋ ರಾಯರೇ. ಅವರ ಪಂಚೆ ಅಂಗಿಗಳಲ್ಲಿ ರಂಗು ಕಾಣಿಸದಿದ್ದರೂ
ಮುಂಡಾಸಿನ 30 ಮೊಳಗಳಲ್ಲಿ 300 ಬಣ್ಣಗಳನ್ನು ಮೆರೆಸುವುದುಂಟು. ಸುತ್ತಿನ ಅವರ ದೇಶಿ ಮುಂಡಸನನ್ನು ಚೆನ್ನಾಗಿ ಬಿಗಿದುಕೊಂಡಾಗ ಅಲ್ಲಿನ ಜನರು ಗಂಭೀರವಾಗಿ ಕಾಣಿಸುತ್ತಾರೆ. ಅಂಬೇರ ಬೆಟ್ಟದ 3 ಅಂತಸ್ತಿನ ಅರಮನೆಯ ಒಳಾಂಗಣ ಚೆಲುವನ್ನು ತಿಳಿಸಿ. ಅಂಬೇರ ಬೆಟ್ಟದ 3 ಅಂತಸ್ತಿನ ಅರಮನೆಯು ಮೊದಲ ಅಂತಸ್ತಿನಲ್ಲಿ ಪುಟ್ಟ ದೇವಾಲಯವಿದೆ. ಆ ಪುಟ್ಟ ಮಂದಿರ ಚಿತ್ರ ಕೆಲಸಗಳಿಂದ ಕೂಡಿದೆ. ಹಾಲುಗಲ್ಲಿನ ರಚನೆಯಿಂದ ಕೂಡಿದೆ. ಗೋಡೆಗಳ ನೆಲವು ಸ್ತಂಭಗಳ ಹಾಲಿಗಲ್ಲಿನಲ್ಲಿವೆ. ಗುಡಿ ಚಿಕ್ಕದಾದರೂ ಶಾಂತವಾಗಿ ಕಾಣಿಸುವ ಮಂದಿರ. ಆಕಾರವು ನಕ್ಷತ್ರ ಆಕಾರ ದೊಡ್ಡದೊಂದು ಸಭಾಂಗಣ ಬರುತ್ತದೆ. ಇದು ವಿಶಾಲವಾದ ಹಾಲುಗಲ್ಲಿನ ರಚನೆ. ಅದರ ಚಾವಣಿ ರಾಜಪುತನರ ಶೈಲಿಯ ಕಮಾನು ಮತ್ತು ಕಂಬಗಳು ತುಂಬ ಲಲಿತವಾಗಿದ್ದು ಪರಸ್ಪರ ಹೊಂದಿಕೊಂಡು ಈ ರಚನೆಗೆ ಚೆಲುವನ್ನು ನೀಡಿದೆ. ಎದುರಿನ ಅಂಗಣವು ಸಾಕಷ್ಟು ವಿಶಾಲವಾದ. ಇಲ್ಲಿಂದ 3ನೇ ಅಂತಸ್ತಿಗೆ ಹೋದರೆ ರಾಜ ಅಂತಃಪುರವನ್ನು ನೋಡಬಹುದು. ಅಲ್ಲಿನ ಕೆಲವು ಭಾಗಗಳಲ್ಲಿ ಚಂದ್ರಕಾಂತ ಶಿಲೆಯ ಸುಂದರ ಮಂಟಪಗಳಿವೆ. ಶಿಲೆಯನ್ನು ಕೆತ್ತಿ ಬಣ್ಣದ ಕಲ್ಲುಗಳಿಂದ ಕೊರೆದು ತುಂಬಿಸಿದ ಲತಾಪುಷ್ಪಗಳು ಚಿತ್ರವಳಿಗಳು ಇವೆ. ಜಂತ್ರಮಂತ್ರ ವಿಶೇಷತೆಯನ್ನು ಪರಿಚಯ ಮಾಡಿಕೊಡಿ. ಜಂತ್ರಮಂತ್ರ ಹಳೆಯ ಕಾಲದ ಖಗೋಳ ವಿಜ್ಞಾನದ ಪರಿಶೀಲನಾಲಯ. 400-500 ವರ್ಷಗಳ ಪೂರ್ವದಲ್ಲಿ ಖಗೋಳಶಾಸ್ತ್ರಜ್ಞರು ಗ್ರಹ, ಸೂರ್ಯ, ಚಂದ್ರ, ತಾರಮಂಡಲಗಳನ್ನು ಅಳೆದು ಪರಿಶೀಲಿಸಿ ನೋಡುವ ಸಲುವಾಗಿ ಇಲ್ಲಿ ವಿಚಿತ್ರವಾದ ಸಾಧನಗಳನ್ನು ನೆಟ್ಟಿದ್ದಾರೆ. ಇಂಥ 18 ವಿಧದ ಸಾಧನಗಳ ವಿಚಿತ್ರ ರಚನೆಗಳಿವೆ. ಗಳಿಗೆ ಅಳೆಯುವುದಕ್ಕೆ, ಪ್ರತಿಯೊಂದು ತಿಂಗಳಿನಲ್ಲೂ ಸೂರ್ಯ ನಕ್ಷತ್ರಗಳ ಗತಿ ಪರಿಶೀಲಿಸುವುದಕ್ಕೆ ಬೇರೆ ಬೇರೆ ಏರ್ಪಾಟುಗಳಿವೆ. ಪ್ರತಿಯೊಂದು ಸಾಧನದ ಮೇಲೂ ಅವುಗಳ ಉಪಯೋಗ ಮತ್ತು ಕಾಲವನ್ನು ಅಳೆಯುವ ರೀತಿ ಮೊದಲಾದವನ್ನು ನಮೂದಿಸಿದೆ. ದೂರದರ್ಶಿಯು ಸಹಾಯವಿಲ್ಲದೆ ಬರಿಗಣ್ಣಿನಿಂದಲೇ ಖಗೋಳದ ಗ್ರಹಗಳ ಗತಿಯನ್ನು ಅಳೆಯಲು ಮಾಡಿದ ಈ ಸಾಧನಗಳ ಗಣಿತಕ್ಕೂ ಸೂಕ್ಷ್ಮ ಪರಿಶೀಲನೆಗೂ ಹಿರಿಯರು ಸಲ್ಲಿಸಿದ ಕಾಣಿಕೆಯಾಗಿವೆ. ಹೀಗೆ ಜಂತ್ರಮಂತ್ರ ವಿಶೇಷತೆಯನ್ನು ತಿಳಿಯಬಹುದು. ಹೀಗೆ ಸಂದರ್ಭ ಸಹಿತ ರಹಸ್ಯವನ್ನು ವಿವರಿಸಿ. ಅಲ್ಲಿ ಮಧ್ಯಾಹ್ನ ವೇಳೆ ಸ್ನಾನಕ್ಕೆ ನೀರು ಕಾಯಿಸುವ ಅಗತ್ಯವಿಲ್ಲ. ಈ ವಾಕ್ಯವನ್ನು ಶ್ರೀರಾಮ ಕಾರಂತರು ಬರೆದಿರುವ ಬೆಳಗಿನ ತಾಣ ಜಯಪುರ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಯಾವ ಸಂದರ್ಭ ಅಂದರೆ, ಕಾರಂತರು ರೈರವರ ಮನೆಗೆ ಹೋದಾಗ ಮಧ್ಯಾಹ್ನ ಸ್ನಾನಕ್ಕೆ ನೀರು ಕಾಯಿಸುವ ಅಗತ್ಯವಿರಲಿಲ್ಲ. ಏಕೆಂದರೆ ರೈರವರ ಮನೆಯ 4 ಕಡೆಗಳಲ್ಲಿ ಉಸುಬು ಮುಸುಕಿದ ಹರಡಿದ್ದ ಮರುಭೂಮಿ ಇತ್ತು. ಹಾಗಾಗಿ ಉಸುಬಿನ ಕಾವಿನಿಂದ ನಲ್ಲಿಯ ನೀರು ಕಾದೆ ಬರುತ್ತಿತ್ತು ಎನ್ನುವ ಸಂದರ್ಭದಲ್ಲಿ ಕಾರಂತರು ಮೇಲಿನ ವಾಕ್ಯವನ್ನು ಹೇಳಿದ್ದಾರೆ. ಸಾರಸ್ಯ: ಮರುಭೂಮಿ ಪ್ರದೇಶಗಳಲ್ಲಿ ವಾಸಿಸಿರುವವರ ಜೀವನ ಶೈಲಿ ಹಾಗೂ ಅಲ್ಲಿನ ವಾತಾವರಣಕ್ಕೆ ಜನರು ಹೊಂದಿಕೊಳ್ಳುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ. ಗಂಡಸರು ರಂಗುರಾಯರೇ. ಈ ವಾಕ್ಯವನ್ನು ಶ್ರೀರಾಮ ಕಾರಂತರು ಬರೆದಿರುವ ಬೆಳಗಿನ ತಾಣ ಜಯಪುರ ಎಂಬ ಗದ್ಯವಾಗಿ ನಡೆಸಿಕೊಳ್ಳಲಾಗಿದೆ. ಆ ಸಂದರ್ಭದಲ್ಲಿ ಜಯಪುರವು ಬಣ್ಣಗಾರರ ತವರಾಗಿದ್ದು ಕೆಂಪು, ಕಿತ್ತಳೆ, ಹಳದಿ ಬಣ್ಣವೆಂದರೆ ತುಂಬ ಇಷ್ಟ. ಪ್ರತಿನಿತ್ಯವೂ ಹೋಳಿ ಹುಣ್ಣಿಮೆ ಮಾಡುವರಂತೆ ಬಟ್ಟೆಗಳನ್ನು ಹಾಕುತ್ತಾರೆ. ಗಂಡಸರೂ ಸಹ ತಾವು ತೊಡುವ ಪಂಚೆ, ಅಂಗಿ, ಮುಂಡಾಸಿನಲ್ಲಿಯೂ ಬಣ್ಣಗಳನ್ನು ನೋಡಬಹುದು ಎಂದು ಹೇಳುವ ಸಂದರ್ಭದಲ್ಲಿ ಲೇಖಕರು ಗಂಡಸರು ರಂಗುರಾಯರೇ ಎಂದು ಹೇಳಿದ್ದಾರೆ. ಸ್ವಾರಸ್ಯ: ರಂಗುರಂಗಿನ ಬಟ್ಟೆಗಳನ್ನು ಹೆಂಗಸರಷ್ಟೇ ಅಲ್ಲದೆ ಗಂಡಸರು ಇಷ್ಟಪಟ್ಟು ತೊಡುತ್ತಾರೆ ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ. ಪ್ರಾಚೀನ ಗುಡಿ ಗೋಪುರಗಳು ಗೂಬೆಯ ಮನೆಗಳಾಗಿದ್ದವು. ಈ ವಾಕ್ಯವನ್ನು ಶ್ರೀರಾಮ ಕಾರಂತರು ಬರೆದಿರುವ ಬೆಳಗಿನ ತಾಣ ಜಯಪುರ ಎಂಬ ಗದ್ಯವಾಗಿ ನಡೆಸಿಕೊಳ್ಳಲಾಗಿದೆ. ಲೇಖಕರು 15 ವರ್ಷಗಳ ನಂತರ ಪುನಃ ಅಂಬೇರಕ್ಕೆ ಭೇಟಿ ನೀಡಿದ್ದರು. ಹಿಂದೆ ಆ ಸ್ಥಳಕ್ಕೆ ಬಂದಾಗ ಹಳೆಯ ಕೋಟೆ, ಅರಮನೆಗಳು ಇದ್ದವು. ಆದರೆ ಅಲ್ಲಿ ಜನವಸತಿ ಇದ್ದಿರಲಿಲ್ಲ. ಇಂದು ಹಲವಾರು ಪ್ರಾಚೀನ ಗುಡಿಗೋಪುರಗಳು ಗೂಬೆಯ ಮನೆಗಳಾಗಿ ಮಾರ್ಪಾಟಾಗಿವೆ ಎಂದು ಕವಿಗಳು ಹೇಳಿದ್ದಾರೆ. 4ನೇ ಗದ್ಯ: ಚಾವಡಿಗೆ ನಕ್ಷತ್ರ ಲೋಕದ ಸೊಬಗನ್ನು ಕೊಡುತ್ತವೆ. ಈ ವಾಕ್ಯವನ್ನು ಶ್ರೀರಾಮ ಕಾರಂತರು ಬರೆದಿರುವ ಬೆಳಗಿನ ತಾಣ ಜಯಪುರ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಇದಾದ ಮೇಲೆ ಸಂದರ್ಭ: ಅಂಬೇರಾದಲ್ಲಿನ 3 ಅಂತಸ್ತಿನ ಅರಮನೆಯಲ್ಲಿನ ಒಂದೆರಡು ಚಾವಡಿಗಳು ಕನ್ನಡಿಯ ಚೂರುಗಳನ್ನು ಸುಣ್ಣದ ಗಾರೆಯಲ್ಲಿ ಅಂಟಿಸಿ ವಿಚಿತ್ರ ಪ್ರತಿರೂಪಗಳನ್ನು ನಿರ್ಮಿಸಿ ಅಲಂಕರಿಸಿ ಕಂಬ ಮುಚ್ಚುಗಳುಳ್ಳ ರಚನೆ ಕತ್ತಲಿನಲ್ಲಿ ದೇವಿಗೆ ಹೊತ್ತಿಸುತ್ತಿದ್ದಾಗ ಲಕ್ಷೋಪಲಕ್ಷ ಗಾಜಿನ ತುಣುಕುಗಳು ಚಾವಡಿಗೆ ನಕ್ಷತ್ರ ಲೋಕದ ಸೊಬಗನ್ನು ಕೊಡುತ್ತದೆ ಎಂದು ಲೇಖಕರು ವರ್ಣಿಸಿದ್ದಾರೆ. ಜಯಪುರದ ಐತಿಹಾಸಿಕ ವೈಭವವನ್ನು ವಿವರಿಸುವ ರಾಜಪೂತರ ಶೈಲಿಯ ವಾಸ್ತುಶಿಲ್ಪಿಗಳು ಸೌಂದರ್ಯವು ಇಲ್ಲಿ ಸ್ವಾರಸ್ಯಕರವಾಗಿದೆ. ಬಿಟ್ಟ ಜಾಗವನ್ನು ಸೂಕ್ತ ಪದಗಳಿಂದ ತುಂಬಿರಿ. ಜಯಪುರ ಬಣ್ಣಗಾರರ ತವರೂರು. ಚಿತ್ರ ಕೊರೆದು ಮಾಡಿದ ಹಾಲಿಗಲ್ಲಿನ ನೀರ ಕಾಲುವೆಗಳು. ರಾಜರ ಅಂತಃಪುರದ ಕೆಲವು ಭಾಗಗಳಲ್ಲಿ ಚಂದ್ರಕಾಂತ ಶಿಲೆಯ ಸುಂದರ ಮಂಟಪಗಳಿವೆ. ಹೆಮ್ಮಳಕ್ಕೆ ಡೋಲು ತಮಟೆಗಳಿದ್ದವು. ಮಿತ್ರರೈಗಳ ಸತ್ಕಾರಕ್ಕೆ ವಂದನೆ ಸಲ್ಲಿಸಿದವು. ಹೊಂದಿಸಿ ಬರೆಯಿರಿ. ಅಂಬೇರ ಅಂದರೆ
ಪೂರ್ವದ ರಾಜಧಾನಿ, ಲಕ್ಷೋಪಲಕ್ಷ ಗುಣಸಂಧಿ, ಬಣ್ಣ ಬಣ್ಣ ಅಂದರೆ ದ್ವಿರಿಕ್ತಿ, ಜಂತ್ರ ಮಂತ್ರ ಅಂದರೆ ಖಗೋಳ ವೀಕ್ಷಣಾಲಯ, ಶೃಂಗಾರ ಅಂದರೆ ತತ್ಸಮ. ಸೊ ಇದಾದ ಮೇಲೆ ಭಾಷಾ ಚಿರ್ಪೆ ಕೊಟ್ಟಿರೋ ಪ್ರಶ್ನೆ ಉತ್ತರಿಸಿ. ಸಂಸ್ಕೃತಿ ಸಂಧಿ ಎಂದರೇನು, ಅದರ ವಿಧಗಳನ್ನು ಹೇಳಿ. ಸಂಸ್ಕೃತ ಪದಗಳು ಸೇರಿ ಸಂಧಿಯಾದರೆ ಅವುಗಳು ಸಂಸ್ಕೃತ ಸಂಧಿ ಎನ್ನುವರು. ಇದರಲ್ಲಿ 2 ವಿಧ, ಸ್ವರ ಸಂಧಿ ಹಾಗೆ ವ್ಯಂಜನ ಸಂಧಿ. ಸವರ್ಣ ದೀರ್ಘ ಸಂಧಿ ಎಂದರೇನು, ಸವರ್ಣ ಸ್ವರಗಳು ಬಂದರೆ ಮುಂದೆ ಒಂದು ಸೇರಿ ಸಂಧಿಯಾದಾಗ ಅವೆರಡರ ಸ್ಥಾನದಲ್ಲಿ ಅದೇ ಜಾತಿಯ ದೀರ್ಘ ಸ್ವರ ಆದೇಶ ಬಂದರೆ ಅದನ್ನು ಸವರ್ಣ ದೀರ್ಘ ಸಂಧಿ ಎನ್ನುವರು. ಗುಣಸಂಧಿ ಎಂದರೇನು, ಉದಾಹರಣೆ ಕೊಡಿ. ಆ ಆಕಾರಗಳಿಗೆ ಈಕಾರಗಳು ಪರವಾದ ಅವೆರಡರ ಸ್ಥಾನದಲ್ಲಿ ಏಕಾರವು ಊಕಾರಗಳು ಪರವಾದರೆ ಓಕಾರವು ಋಕಾರ ಪರವಾದರೆ ಅಕಾರವು ಆದೇಶವಾಗಿ ಬಂದರೆ ಅದು ಗುಣಸಂಧಿ. ಉದಾಹರಣೆ ನೋಡೋಣ. ಸುರ ಪ್ಲಸ್ ಇಂದ್ರ ಸುರೇಂದ್ರ, ಮಹಾ ಪ್ಲಸ್ ಈಶ್ವರ ಮಹೇಶ್ವರ, ದೇವ ಪ್ಲಸ್ ಋಷಿ ದೇವರ್ಷಿ. ಹೀಗೆ ಸಮಾಸ ಎಂದರೇನು, ಅದರ ವಿಧಗಳಾವುವು. 2 ಅಥವಾ ಅದಕ್ಕಿಂತ ಹೆಚ್ಚಿನ ಪದಗಳು ಸೇರುವಾಗ ವಿಭಕ್ತಿ ಪ್ರತ್ಯಯವನ್ನು ಕಳೆದುಕೊಂಡು ಒಂದು ಪದವಾಗುವುದಕ್ಕೆ ಸಮಾಸ ಎನ್ನುವರು. ಸಮಾಸದಲ್ಲಿ 8 ವಿಧಗಳಿವೆ. ತತ್ಪುರುಷ ಸಮಾಸ, ಕರ್ಮಧಾರೆಯ ಸಮಾಸ, ದ್ವಿಗು ಸಮಾಸ, ಅಂಶಿ ಸಮಾಸ, ದ್ವಂದ್ವ ಸಮಾಸ, ಬಹುವೀರ್ಯ ಸಮಾಸ, ಕ್ರಿಯಾ ಸಮಾಸ, ಗಮಕ ಸಮಾಸ. ಅಂಶಿ ಸಮಾಸ ಎಂದರೇನು, 2 ಉದಾಹರಣೆಯನ್ನು ಬರೆಯಿರಿ. ಪೂರ್ವೋತ್ತರ ಪದಗಳನ್ನು ಅಂಶಂಶಿ ಭಾವ ಸಂಬಂಧದಿಂದ ಸೇರಿ ಪೂರ್ವ ಪದದ ಅರ್ಥ ಪ್ರಧಾನವಾಗಿದ್ದ ಸಮಾಸವೇ ಅಂಶಿ ಸಮಾಸ. ಕೈಯ ಪ್ಲಸ್ ಮುಂದು ಮುಂಗೈ, ತಲೆಯ ಪ್ಲಸ್ ಹಿಂದೆ ಹಿಂದೆಲೆ, ಮೂಗಿನ ತುದಿ ಮೂಗು. ದ್ವಂದ್ವ ಸಮಾಸ ಎಂದರೇನು, 2 ಉದಾಹರಣೆಗಳನ್ನು ಬರೆಯಿರಿ. 2 ಅಥವಾ ಅನೇಕ ನಾಮಪದಗಳು ಸಹಯೋಗ ತೋರುವಂತೆ ಸೇರಿ ಎಲ್ಲ ಪದಗಳ ಅರ್ಥವು ಪ್ರಧಾನವಾಗಿ ಇರುವ ಸಮಾಸವೇ ದ್ವಂದ್ವ ಸಮಾಸ. ಇದರ ಉದಾಹರಣೆ ರಾಮನು ಪ್ಲಸ್ ಲಕ್ಷ್ಮಣನು, ರಾಮ ಲಕ್ಷ್ಮಣರು. ಗಿರಿಯು ಪ್ಲಸ್ ವನವು ಪ್ಲಸ್ ದುರ್ಗವು, ಗಿರಿವನ ದುರ್ಗಗಳು. ಹಾಗೆ ಸೂರ್ಯನು ಪ್ಲಸ್ ಚಂದ್ರನು, ನಕ್ಷತ್ರವು ಸೂರ್ಯ ಚಂದ್ರ ನಕ್ಷತ್ರಗಳು. ಇದಾದ ಮೇಲೆ ಕೊಟ್ಟಿರುವ ಪದಗಳಲ್ಲಿ ಅನುಸ್ವಾರ ವಿಸರ್ಗ ಸಹಿತ ಅಕ್ಷರಗಳನ್ನು ಗುರುತಿಸಿ ಬರೆಯಿರಿ ಅಂತ ಇದೆ. ಸತ್ವ ತಹ, ಹೀಗೆ ರಂಗರಂಗಿನ ರನ್, ದುಃಖ ಧು, ಗಂಡಸರು ಗನ್, ಪಂಚೆ ಪಂ, ಮುಂಡಾಸು ಮುಂ. ಹಾಗೆ ಸಭಾಂಗಣ ಮಾಂ, ಪುನಃ ನಹ, ಅಂತಸ್ಥ ಅನ್ನ. ಇದಾದಮೇಲೆ ಸುಂದರಗೆ ಸುನ್, ಕೆಂಪುಗೆ ಕೆಂ, ಹಿಂದೊಮ್ಮೆ ಹಿನ್, ಅಂತಃಕರಣ ಹನ್ ತಹ, ಅಂಗಿಗೆ ಅನ್, ಅಂಬೇರಗೆ ಅಂ, ಅಂತಃಪುರಗೆ ಅಂ ಮತ್ತು ತಹ 2. ಜಂತ್ರ ಮಂತ್ರ ಜಂ ಹಾಗೆ ಮಂ, ಇವೆರಡು ಕೂಡ ಬರುತ್ತೆ. ಸೊ ಇದಾದ ಮೇಲೆ ಕೊಟ್ಟಿರೋ ಪದಗಳಲ್ಲಿ ಅನುನಾಸಿಕ ಅಕ್ಷರಗಳನ್ನು ಗುರುತಿಸಿ ಬರೆಯಿರಿ ಅಂತ ಇದೆ. ನಗರ ನ, ಮಧ್ಯ ಮ, ಪರಿಣಾಮ ನ ಮತ್ತು ಮ, ಬಣ್ಣ ನ, ನಿತ್ಯ ನ ಬರುತ್ತೆ, ಜನ ನ, ಮನೆಗೆ ಮ ಮತ್ತು ನ, ಕಣಿವೆ ನ, ಮಂದಿರ ಮ, ವಿಜ್ಞಾನಕ್ಕೆ ಜ್ಞ. ಇದಾದಮೇಲೆ ಕೊಟ್ಟಿರೋ ವಿಷಯಗಳನ್ನು ಕುರಿತು ಒಂದು ಪುಟಕ್ಕೆ ಮೀರಿದಂತೆ ಪ್ರಬಂಧ ಬರೆಯಿರಿ. ಜನಸಂಖ್ಯೆ, ಪೀಠಿಕೆ, ಒಂದು ನಿರ್ದಿಷ್ಟ ಸ್ಥಳದಲ್ಲಿ ವಾಸಿಸುವ ಬಿಟ್ಟು ಜನರ ಸಂಖ್ಯೆಯೇ ಜನಸಂಖ್ಯೆ. ಜನಸಂಖ್ಯೆಯು ಸಮಯ ಮತ್ತು ಸ್ಥಳಕ್ಕೆ ಅನುಗುಣವಾಗಿ ಬದಲಾವಣೆಯನ್ನು ಹೊಂದುತ್ತಿದೆ. ವಿವರಣೆ: 1987 ಜುಲೈ 11ರಂದು ವಿಶ್ವದ ಜನಸಂಖ್ಯೆಯು 5 ಬಿಲಿಯನ್ ತಲುಪಿತು. ಹಾಗಾಗಿ ಪ್ರತಿ ವರ್ಷ ಜುಲೈ 11ರಂದು ವಿಶ್ವ ಜನಸಂಖ್ಯೆ ದಿನವನ್ನು ಆಚರಿಸುವುದರ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಲು ಪ್ರಾರಂಭಿಸಲಾಯಿತು. ಭಾರತವು ಜನಸಂಖ್ಯೆಯಲ್ಲಿ ಚೀನಾದ ನಂತರ 2ನೇ ಸ್ಥಾನವನ್ನು ಹೊಂದಿದೆ. ಭಾರತದಲ್ಲಿ ಪ್ರತಿ ವರ್ಷ 17 ಮಿಲಿಯನ್ ಜನಸಂಖ್ಯೆ ಸೃಷ್ಟಿಯಾಗುತ್ತದೆ. ಕೆಲವು ದೇಶಗಳಲ್ಲಿ ಜನಸಂಖ್ಯೆ ಅತ್ಯಂತ ವೇಗವಾಗಿ ಬೆಳೆಯುತ್ತದೆ, ಆದರೆ ಎಲ್ಲರಿಗೂ ಸರಿಯಾಗಿ ಆಹಾರ, ವಸತಿ, ಉತ್ತಮ ಜೀವನ ಶೈಲಿ ಇಲ್ಲ. ಪ್ರತಿ 10 ವರ್ಷಕ್ಕೊಮ್ಮೆ ಜನಗಣತಿಯನ್ನು ಮಾಡಲಾಗುತ್ತದೆ. ಭಾರತವು 2025ರ ವೇಳೆಗೆ ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದ ದೇಶವಾಗಿ ಮುಂದುವರಿಯುತ್ತದೆ. ಭಾರತದಲ್ಲಿ 5 ರಾಜ್ಯಗಳು ಇಡೀ ಭಾರತದ ಜನಸಂಖ್ಯೆಯು 50%ಗಿಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ. ಅವುಗಳೆಂದರೆ ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಬಿಹಾರ, ಪಶ್ಚಿಮ ಬಂಗಾಳ, ಆಂಧ್ರ ಪ್ರದೇಶ. ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ನಗರಗಳು ಮುಂಬೈ, ಕಲ್ಕತ್ತಾ, ದೆಹಲಿ ಹಾಗೂ ಚೆನ್ನೈ. ಭಾರತದಲ್ಲಿ ಜನಸಂಖ್ಯೆ ಸ್ಫೋಟಕ್ಕೆ ಕಾರಣಗಳು: ಗ್ರಾಮೀಣ ಪ್ರದೇಶಗಳಲ್ಲಿ ಸಾಕ್ಷರತೆಯ ಪ್ರಮಾಣ ಕಡಿಮೆಯಾಗಿರುವುದು, ಗ್ರಾಮೀಣ ಭಾಗದ ಜನಸಂಖ್ಯೆ ನಿಯಂತ್ರಣದ ಬಗ್ಗೆ ಅರಿವನ್ನು ಹೊಂದಿಲ್ಲ. ಇದಾದ ಮೇಲೆ
ಗಂಡು ಸಂತಾನ ಬೇಕೆಂಬ ಹಂಬಲದಿಂದ ನೋಡಿ, ಇಲ್ಲಿ ಗಂಡು ಸಂತಾನ ಬೇಕೆಂಬ ಹಂಬಲದಿಂದ ಜನಸಂಖ್ಯೆ ಹೆಚ್ಚಳವಾಗುತ್ತಿದೆ. ಜನರು ಜನನ ನಿಯಂತ್ರಣ ಮತ್ತು ಔಷಧಿಗಳ ಬಗ್ಗೆ ಕಡಿಮೆ ಜ್ಞಾನವನ್ನು ಹೊಂದಿರುವುದು ಜನಸಂಖ್ಯೆ ಹೆಚ್ಚಳಕ್ಕೆ ಕಾರಣವಾಗಿದೆ. ಮೂಢನಂಬಿಕೆಗಳಿಂದ ಜನರು ಜನನ ಪ್ರಮಾಣವನ್ನು ಹೆಚ್ಚಿಸುತ್ತಿದ್ದಾರೆ. ಬಾಲ್ಯ ವಿವಾಹದಿಂದಾಗಿ ಜನಸಂಖ್ಯೆ ಸ್ಫೋಟವಾಗುತ್ತಿದೆ. ಚಿಕ್ಕ ವಯಸ್ಸಿನಲ್ಲೇ ಮದುವೆ ಮಾಡುವುದರಿಂದ ಹೆಚ್ಚಿನ ಮಕ್ಕಳನ್ನು ಹೆರುತ್ತಾರೆ. ಜನಸಂಖ್ಯೆ ಸ್ಫೋಟ ಕುರಿತು ದೇಶದಲ್ಲಿ ಕಠಿಣ ಕಾನೂನು ನಿಯಮಗಳಿಲ್ಲದೆ ಇರುವುದು. ವೈದ್ಯಕೀಯ ಕ್ಷೇತ್ರದಲ್ಲಿ ಎಲ್ಲ ಕಾಯಿಲೆಗಳಿಗೆ ಸೂಕ್ತ ಔಷಧಿ ಇರುವುದರಿಂದ ಮರಣ ಪ್ರಮಾಣ ಕಡಿಮೆಯಾಗಿದೆ. ಇದು ಸಹ ಕಾರಣವಾಗಿದೆ. ಸರ್ಕಾರ ಜಾರಿಗೆ ತಂದಿರುವ ಒಂದು ಕುಟುಂಬಕ್ಕೆ ಒಂದೇ ಮಗು ಎಂಬ ಕುಟುಂಬ ಯೋಜನೆ ಕಡ್ಡಾಯವಾಗಿಲ್ಲದೆ ಇರುವುದು ಜನಸಂಖ್ಯೆ ಸ್ಫೋಟಕ್ಕೆ ಕಾರಣವಾಗಿದೆ. ಜನಸಂಖ್ಯೆ ಸ್ಫೋಟದಿಂದ ಆಗುವ ಪರಿಣಾಮಗಳೇನು? ಜನಸಂಖ್ಯೆ ಸ್ಫೋಟದಿಂದ ಎಷ್ಟೋ ಜನರು ಆಹಾರವಿಲ್ಲದೆ ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ. ತುಂಬ ಜನರಿಗೆ ಸರಿಯಾಗಿ ಜೀವನ ನಡೆಸಲು ವಸತಿ ಇಲ್ಲದಂತಾಗಿದೆ. ಎಲ್ಲರಿಗೂ ಉದ್ಯೋಗ ಅವಕಾಶಗಳಿಲ್ಲ. ಜನಸಂಖ್ಯೆ ಸ್ಫೋಟದಿಂದ ಪರಿಸರ ಮಾಲಿನ್ಯವಾಗುತ್ತಿದೆ. ಜನಸಂಖ್ಯೆ ಹೆಚ್ಚಳದಿಂದಾಗಿ ಹಲವಾರು ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗಿ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತಿವೆ. ಜನಸಂಖ್ಯೆ ಸ್ಫೋಟವನ್ನು ತಡೆಯಲು ಕ್ರಮಗಳು: ಒಂದು ಕುಟುಂಬಕ್ಕೆ ಒಂದೇ ಮಗು ಎಂಬ ನೀತಿಯನ್ನು ಕಡ್ಡಾಯವಾಗಿ ಪಾಲಿಸುವಂತೆ ಸರ್ಕಾರ ಮಾಡಬೇಕು. ಗಂಡು ಸಂತಾನ ಬೇಕೆಂಬ ಬಯಕೆಯನ್ನು ಕಡಿಮೆಗೊಳಿಸಬೇಕು. ಸಾಕ್ಷರತೆಯ ಮಟ್ಟವನ್ನು ಹೆಚ್ಚಿಸಬೇಕು. ಜನಸಂಖ್ಯೆ ಸ್ಫೋಟದಿಂದಾಗುವ ಪರಿಣಾಮಗಳನ್ನು ಜನರಿಗೆ ತಿಳಿಸಿ ಜಾಗೃತರಾಗಿ ಮಾಡಬೇಕು. ಜನನ ನಿಯಂತ್ರಣ ಮತ್ತು ಔಷಧಿಗಳ ಬಗ್ಗೆ ಜನರಲ್ಲಿ ತಿಳುವಳಿಕೆಯನ್ನು ಹೆಚ್ಚಿಸಬೇಕು. ಉಪಸಂಹಾರ: ಜನಸಂಖ್ಯೆ ಸ್ಫೋಟದ ಬಗ್ಗೆ ಪ್ರತಿಯೊಬ್ಬ ಪ್ರಜೆಯು ಜಾಗೃತರಾಗಿ ಚಿಕ್ಕ ಸಂಸಾರದ ಕಡೆಗೆ ಹೆಚ್ಚಿನ ಗಮನವಿಸಿದಾಗ ಮಾತ್ರ ಜನಸಂಖ್ಯೆ ನಿಯಂತ್ರಣಕ್ಕೆ ಬರಲು ಸಾಧ್ಯ. ಸರ್ಕಾರದ ಯೋಜನೆಗಳನ್ನು ಸರಿಯಾಗಿ ಪಾಲಿಸಬೇಕು. ಸೊ ಇದಾದ ಮೇಲೆ ನಿರುದ್ಯೋಗ ಸಮಸ್ಯೆಗಳು ಕೂಡ ಇನ್ನೊಂದನೇ ಪ್ರಬಂಧ ಪೀಠಿಕೆ. ಜನರಿಗೆ ಕೆಲಸ ಮಾಡುವ ಮನಸ್ಸು ಮತ್ತು ಸಾಮರ್ಥ್ಯಗಳೆರಡೂ ಇದ್ದರೂ ಜನರು ಯಾವುದೇ ಉತ್ಪಾದಕ ಚಟುವಟಿಕೆಗಳಲ್ಲಿ ಲಾಭದಾಯಕವಾಗಿ ಭಾಗಿಯಾಗದಿರುವ ಸನ್ನಿವೇಶವೇ ನಿರುದ್ಯೋಗವಾಗಿದೆ. ವಿವರಣೆ: ಉದ್ಯೋಗ ಮಾಡಲು ಶ್ರಮಪಡಲು ತಯಾರಾಗಿರುವ ಜನತೆಗೆ ಉದ್ಯೋಗವಿಲ್ಲದೆ ಇರುವುದು ಅಪಾರ ನೋವಿನ ಸಮಸ್ಯೆಯಾಗಿದೆ. ಇಂಥ ಜನ ಬಲವಂತವಾಗಿ ಸೋಮಾರಿಗಳಾಗುತ್ತಾರೆ. ಉದ್ಯೋಗಕ್ಕಾಗಿ ಅಲೆಯುವವರ ಸಂಖ್ಯೆ ಮಿತಿಮೀರಿ ಬೆಳೆಯುತ್ತಿದೆ. ಪಟ್ಟಣಗಳಲ್ಲಿ ಉದ್ಯೋಗಾವಕಾಶಗಳನ್ನು ಕಲ್ಪಿಸಲು ಅನೇಕ ಸಂಸ್ಥೆಗಳಿವೆ. ಆದರೆ ಹಳ್ಳಿಗಳಲ್ಲಿ, ಸಣ್ಣ ಪುಟ್ಟ ಊರುಗಳಲ್ಲಿ ಯಾವ ಅನುಕೂಲವೂ ಇಲ್ಲ. ನಿರುದ್ಯೋಗದ ಪ್ರಕಾರಗಳು: ಕಾರಾತ್ಮಕ ನಿರುದ್ಯೋಗ, ರಚನಾತ್ಮಕ ನಿರುದ್ಯೋಗ, ಋತುಮಾನದ ನಿರುದ್ಯೋಗ, ಮಾರುವೇಷದ ನಿರುದ್ಯೋಗ, ಘರ್ಷಣಾತ್ಮಕ ನಿರುದ್ಯೋಗ, ಜನಸಂಖ್ಯೆ ನಿರುದ್ಯೋಗ. ನಿರುದ್ಯೋಗ ಸಮಸ್ಯೆಗೆ ಪ್ರಮುಖ ಕಾರಣಗಳು: ಜನಸಂಖ್ಯೆ. ನಮ್ಮ ದೇಶದಲ್ಲಿ ಮಿತಿಮೀರಿದ ಜನಸಂಖ್ಯೆಯಿಂದ ನಿರುದ್ಯೋಗಿಗಳ ಸಂಖ್ಯೆ ಹೆಚ್ಚುತ್ತಿದೆ. ಅನಕ್ಷರತೆ: ಶಾಲೆಗೆ ಹೋಗಿ ಯಾವುದೇ ಜ್ಞಾನವನ್ನು ಪಡೆಯದೇ ಇರುವುದರಿಂದ ಸರಿಯಾದ ಉದ್ಯೋಗ ಸಿಗದೆ ನಿರುದ್ಯೋಗಿಗಳಾಗಿದ್ದಾರೆ. ಯುವಕರಲ್ಲಿ ಶಿಕ್ಷಣ ಮತ್ತು ಕೌಶಲ್ಯದ ಕೊರತೆ: ಯುವಕರಿಗೆ ಸರಿಯಾದ ವೃತ್ತಿ, ಶಿಕ್ಷಣ ಮತ್ತು ಕೌಶಲ್ಯಗಳನ್ನು ಕಲಿಸದೇ ಇರುವುದರಿಂದ ಉದ್ಯೋಗ ಸಿಗದೆ ನಿರುದ್ಯೋಗಿಗಳಾಗಿದ್ದಾರೆ. ಗುಡಿ ಕೈಗಾರಿಕೆಗಳ ಅವನತಿ: ಗುಡಿ ಕೈಗಾರಿಕೆಗಳಲ್ಲಿ ಮಾಡಿದ ವಸ್ತುಗಳನ್ನು ಜನರು ಕೊಳ್ಳದೇ ಇರುವುದರಿಂದ ಗುಡಿ ಕೈಗಾರಿಕೆಗಳು ಮುಚ್ಚುತ್ತಿವೆ. ಇದರಿಂದಲೂ ಉದ್ಯೋಗಗಳು ಕೊರತೆ ಉಂಟಾಗುತ್ತಿವೆ. ನಿರುದ್ಯೋಗ ಸಮಸ್ಯೆಗಳಿಗೆ ಪರಿಹಾರಗಳು: ಕುಟುಂಬ ಯೋಜನೆಯಿಂದ ಜನಸಂಖ್ಯೆಯನ್ನು ನಿಯಂತ್ರಿಸಬೇಕು. ಉತ್ತಮ ಶಿಕ್ಷಣವನ್ನು ಒದಗಿಸಬೇಕು. ಯುವಕರಿಗೆ ಸರಿಯಾದ ಮಾರ್ಗದರ್ಶನ ನೀಡಬೇಕು. ಶಾಲೆಗಳಲ್ಲಿ ಮಕ್ಕಳಿಗೆ ಪಠ್ಯದ ಜೊತೆ ವೃತ್ತಿಪರ ಶಿಕ್ಷಣವನ್ನು ನೀಡಬೇಕು. ಗ್ರಾಮೀಣ ಕೈಗಾರಿಕೆಗಳಲ್ಲಿ ಉತ್ತೇಜನ ನೀಡಬೇಕು. ಜನರು ಸೋಮಾರಿತನವನ್ನು ಬಿಟ್ಟು ಸ್ವಂತ ಉದ್ಯಮಗಳನ್ನು ಪ್ರಾರಂಭಿಸಬೇಕು. ಕೈಗಾರಿಕಾ ವಲಯಗಳನ್ನು ಉತ್ತೇಜಿಸಬೇಕು. ಇತ್ತೀಚೆಗೆ ಸರ್ಕಾರವು ಸಣ್ಣ ಕೈಗಾರಿಕೆಗಳನ್ನು ಪ್ರೋತ್ಸಾಹಿಸಿ ಧನ ಸಹಾಯ ಮಾಡುತ್ತಿದೆ. ಬ್ಯಾಂಕ್ಗಳಲ್ಲಿ ಸಾಲವನ್ನು ಕೊಡಿಸುತ್ತಿದೆ. ಜನರು ಇದರ ಸದುಪಯೋಗವನ್ನು ಪಡೆಯಬೇಕು. ನಿರುದ್ಯೋಗ ಸಮಸ್ಯೆಗಳನ್ನು ಹೋಗಲಾಡಿಸಲು ಸರ್ಕಾರದ ಕ್ರಮಗಳು: ಸ್ವಯಂ ಉದ್ಯೋಗಗಳನ್ನು ಮಾಡಲು ತರಬೇತಿಗಳನ್ನು ನೀಡುತ್ತದೆ. ಉದ್ಯೋಗ ಖಾತರಿ ಯೋಜನೆ: ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳನ್ನು ಅಭಿವೃದ್ಧಿಗೊಳಿಸಲು ಸರ್ಕಾರವು ಯೋಜನೆ ಮಾಡುತ್ತಿದೆ. ಸಂಪೂರ್ಣ ಗ್ರಾಮೀಣ ರೋಜಗಾರ ಯೋಜನೆ ತಂದಿದೆ. ಉಪಸಂಹಾರ: ಮೊದಲು ಭ್ರಷ್ಟಾಚಾರಗಳು ನಿರ್ಮೂಲನವಾಗಬೇಕು. ಜನತೆಯು ಜ್ಞಾನದ ಮಟ್ಟ, ವಿದ್ಯಾರ್ಹತೆಯನ್ನು ಹೆಚ್ಚಿಸಿಕೊಂಡರೆ ಅವರ ಜ್ಞಾನಕ್ಕೆ ತಕ್ಕಂತೆ ಉದ್ಯೋಗಗಳನ್ನು ಮಾಡಬಹುದು. ಆಗ ನಿರುದ್ಯೋಗ ಸಮಸ್ಯೆಗಳು ಕಡಿಮೆಯಾಗಿ ನಮ್ಮ ರಾಷ್ಟ್ರವು ಅಭಿವೃದ್ಧಿ ಪಥದತ್ತ ಸಾಗುತ್ತದೆ. ಸೊ ಇಲ್ಲಿಗೆ ಪ್ರಶ್ನೋತ್ತರಗಳು, ಭಾಷಾಭ್ಯಾಸ ಇಲ್ಲಿಗೆ ಮುಗಿದಿದೆ. ಸೊ ನಿಮಗೆ ನಡೆದು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಖಂಡಿತವಾಗಿ ಮುಂದೆ ನೋಡಿ ಸಿಗೋಣ.